ರೈಟ್. ಅತ್ಯುದ್ರಿಕ್ತ ನಾರಾಯಣಂ ಗುಣೈಸ್ತರ್ವೈರ್ದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಸಾತೋರ್ಮಜಿಜ್ಞಾಸಾವೋ ಚೇತನಾ ಚೇತನ ಜಗನ್ನಿಯಂತ್ರೇ ಶೇಶ್ವಂ ವಿದೆ ನಾರಾಯಣಾಯ ಚ ಸರ್ವಶಕ್ರಾದಿವಂದಿತ. ಮಾತೀಗ ಕೊನೆಗೆ ಅಂತ ಇಲ್ಲಿದೆ, ಮೇಲಿದೆ. ನಚ ಮಿಶ್ರತ್ವಾತ್ ಭೂತಾನಾಂ ಮಿಶ್ರತಾಯಾಮ್ ಅವಿಶೇಷತ ಅನ್ನಮಸಿತಂ ತ್ರೇಧಾ ವಿಧೀಯತೆ ಇತ್ಯಾದಿನ ಮಿಶ್ರತಾಯಾಮಪಿ ವಿಶೇಷೋಕ್ತೆ. ಸರ್ವಂಚ ಭೌತಿಕಂ ಭಿನ್ನಂ ಭಿನ್ನತ್ವೇಪಿ ವಿಶೇಷಿತ ಭೌಮಂ ಮಾಂಸಂ ಅಸೃಗ್ವಾರಿ ತೇಜೋಮಜ್ಜಾ ವಿಶೇಷತಃ ಇತ್ಯಾದಿಶ್ಚ. ಇದರಲ್ಲೇ ಆಹಾರದಲ್ಲೇ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾ, ವಿಕಾರ ಬೇರೆ, ಮಾಂಸ ತಿನ್ನಬಾರ್ದು ಕರೆಕ್ಟೇ, ಆದರೆ ಸಸ್ಯ ತಿಂದರೂ ಅದರದ್ದು ಮಾಂಸನೇ ಅಲ್ವಲ್ಲ, ಹೌದಾನೆ. ನಮಗೆ ಈ ರೀತಿ ಕಾಣಿಸೋದಿಲ್ಲ ಅಷ್ಟೇ ಹೊರತು ಅದರ ಅದು ಪ್ರಾಣಿ ಇದೆ, ಜೀವ ಇದೆ, ಕೊಂದು ಹೋಗ್ತಾನೆ, ಅದು ದೇಹ ಅಷ್ಟೇ. ಸಸ್ಯ ಜೀವಿಗಳಿಗೂ ಕೂಡ ಸಸ್ಯ ಆಗೋದು ದೇಹನೇ, ಆ ಜೀವಿ ಅಲ್ಲಿರ್ತಾನೆ, ಅವನು ತಿಂತೀರಿ, ಅದು ಇದು ಎರಡನೇ. ಅದು ವಿಕಾರ ಆದರೂ ಕೂಡ ಇದು ನಿಷಿದ್ಧ ಅಲ್ಲ, ಅದು ನಿಷಿದ್ಧ. ಈಗ ವ್ರತನೇ ಶುರುವಾಗುತ್ತೆ. ಈಗ ಹಾಲು ಮೊಸರು ಬರೋಲ್ಲ, ಮಜ್ಜಿಗೆ ಬರೋದು, ಮತ್ತು ಮೊಸರಿಂದನೇ ಮಜ್ಜಿಗೆ ಆಗಿದೆ. ಮತ್ತು ಯಾಕೆ ಬರುತ್ತೆ ಅಂತ ಕೇಳಿದ್ರೆ ಗುಣ ಬದಲಾಗುತ್ತೆ. ಇವತ್ತು ಇರಬೇಕು ಅಂದ ಇದನ್ನ ಕೇಸ್ ಹಾಕಿದ್ದು ನೋಡಿದ್ದಾರೆ ಯಾರು? ಕೇಸ್ ಹಾಕಿ ಎಲ್ಲರೂ ಒಳಗೆ ಹೋಗ್ಬೇಕಾಗುತ್ತೆ ಅಷ್ಟೇ. ಇರಬೇಕು ಅಂತ ಬೆಳಕ್ಕೆ ಬರೋದಿಲ್ಲ ಅದು ಪ್ರಾಣಿನೇ. ಆದರೆ ಏನಾಗುತ್ತದೋ ಅದೇ ಒಂದೊಂದೇ ಪ್ರಾಣಿ ಜಾಸ್ತಿ ಶುರುವಾಗುತ್ತೆ. ತೃತೀಯ ಸಂಘ ಹೇಳಿದ್ದಾರೆ, ಸ್ಪರ್ಶಜ್ಞೆ ಎಲ್ಲ ಡಿಫ್ರೆನ್ಸ್ ಪ್ರಾಣಿಗಳಲ್ಲೂ ಕೂಡ ಎಷ್ಟು ವ್ಯತ್ಯಾಸ ಇದೆ ಹೇಳುತ್ತಾ ಗೊತ್ತಾಯ್ತು. ಅದೇ ರೀತಿಯೇ ಮಾಂಸಾದಿಗಳು ವಿಕಾರವಾದರೂ ಕೂಡ ಅದಕ್ಕೆ ವ್ಯತ್ಯಾಸ ಇದೆ, ಗೊತ್ತಾಯ್ತಾ. ಅದೇ ರೀತಿಯೇ ಒಳ್ಳೆಯದರಲ್ಲೂ ಕೂಡ ತರಕಾರಿ ಇದೆ, ಇದಿದೆ, ಅದು ದೋಷನೇ, ಅದು ಪರಿಹಾರ ಹೇಳ್ಬಿಟ್ಟಿದ್ದಾರೆ ಆಗಲೇ. ಇದಕ್ಕೆ ಪರಿಹಾರ ಹೇಳಲಿಲ್ಲ. ಯಾರಿಗದು ಅದೇ ಧರ್ಮದಲ್ಲಿರೋರಿಗೆ ಪರಿಹಾರ ಹೊರತು ಉಳಿದೋರಿಗೆ ಪರಿಹಾರ ಅಲ್ಲ ಅದು. ಅದು ವಿಶ್ವಾಮಿತ್ರರಿಗೆ ಭಾರಿ ಪ್ರಾಬ್ಲಮ್ ಬಂತು. ಕೊನೆಗೇನು ಮಾಡಿದರು? ನಾಯಿ ಮಾಂಸ ಸಿಕ್ತು, ತಿಂದ್ರಂತೂ ತಿಂದಿಲ್ಲ ಅವರು, ತಿನ್ನಕ್ಕೆ ಹೊರಟರು. ಅಷ್ಟೊತ್ತು ಮಳೆ ಬಂತು, ಎಲ್ಲ ಸರಿ ಹೋಗ್ಬಿಟ್ಟು. ಅದರಲ್ಲಿ ಏನು ಮಾಡಕ್ಕೆ ಕೊಟ್ಟಿದ್ದಾರೆ? ವೈಷ್ಣವ ಮಾಡಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ನೈವೇದ್ಯ ಮುಗಿಸಿ ವೈಷ್ಣವ ಮಾಡಕ್ಕೆ ಕೊಟ್ಟಿದ್ದಾರೆ. ಆವತ್ತು ಸರಿಯಾಗಿ ಮಳೆ ಬಂತು. ಏನು ತಿಂತಾರೋ ಅದು ಮಾಡಬೇಕು, ನಿಯಮ ಇದೆ. ಆದರೆ ಯಾವುದು ನಿಷಿದ್ಧನೋ, ನಾವು ಸ್ಮಗಲ್ ಮಾಡ್ತೇವೆ, ಟ್ಯಾಕ್ಸ್ ಕೊಟ್ಬಿಡ್ತೀವಿ, ಅದನ್ನೇ ಮಾಡ್ಬೇಕು. ಅದಕ್ಕೆ ಅರ್ನಿಂಗ್ ಸರಿ ಇರಬೇಕು, ಟ್ಯಾಕ್ಸ್ ಕೊಡಬೇಕು. ಸ್ಮಗಲ್ ಮಾಡಿ ಟ್ಯಾಕ್ಸ್ ಕೊಟ್ಟರೆ ಒಪ್ಪತ್ತಿಲ್ಲ. ಯಾಕಂದ್ರೆ ಸರ್ಕಾರ ಏನು ಮಾಡಿದಾಗತ್ತೆ? ಎಲ್ಲರೂ ಸ್ಮಗ್ಲರ್ಸ್ ಆಗಿಬಿಡ್ತಾರೆ, ಹೊರತು ಇದಕ್ಕೆ ಹೋಗೋದಿಲ್ಲ, ಮಾಡಕ್ಕೆ ಬರೋದಿಲ್ಲ. ಅದು ನಿಷಿದ್ಧವನ್ನು ಎಂದು ಕೂಡ ಮಾಡಲೇ ಕೊಡೋದು. ಆ ಹಿನ್ನೆಲೆಯಲ್ಲಿ ಬಂದ ಮಾತದು. ಅದಕ್ಕೆ ಸರ್ವಂಚ ಭೌತಿಕಂ ಮಿಶ್ರಂ, ಭೌತಿಕವಾದ್ದೆಲ್ಲ ಮಿಶ್ರನೇ, ಪ್ಯೂರ್ ಸಿಗೋದೇನೆ ನಿಮಗೆ. ಪ್ಯೂರ್ ಸತ್ತಕೊಂಡು ಹುಡುಕಕ್ಕೆ ಬರೋದಿಲ್ಲ. ಈಗ ಸಾರು ಮಾಡಿ ಆಯಿತು, ಖಾರ ತಕ್ಕೊಡೋತ್ತೆ, ಹೆಂಗೆ ತಕ್ಕೊಡ್ತಾನವನು? ಹುಳಿ ತಕ್ಕೊಳ್ಳೋಕ್ಕೆ ಬರುತ್ತಾ? ಕಾರ್ಯದಲ್ಲಿ ಏನು ಸಿಗಲ್ಲ ನಮಗೆ, ಕಾರಣ ವಾಪಸ್ ತಂದ್ಕೊಡೋಕ್ಕೆ ಬರೋದಿಲ್ಲ. ಮರ ಬಂತೀಗ, ಬೀಜ ಹೋಗ್ಬಿಟ್ಟಿದೆ, ಬೀಜನೇ ಮರ ವಿಕಾರ ಬಂತು, ತೋರ್ಸಕ್ಕೆ ಬರೋದಿಲ್ಲ. ಆದ್ದರಿಂದ ಭೌತಿಕಂ ಸರ್ವಂ ಭಗವದ್ಗೀತೆಯಲ್ಲಿ ಬರುತ್ತೆ. ಸತ್ವಂ ಪ್ರಕೃತಿರ್ಮುಕ್ತಂ ಯದೇಭಿ ಸ್ಯಾತ್ ತ್ರಿಭಿರ್ಗುಣೈ. 3 ಗುಣ ಇಲ್ಲದಿರತಕ್ಕಂಥ ವಸ್ತು ನೋಡಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ. ಸೃಷ್ಟಿ ಆಗೋದ್ಮೇಲೆ ಇಲ್ಲ, ಸೃಷ್ಟಿ ಆಗೋಗ್ಬಿಡ್ತದೆ. ಅತಿಂತ ನಾವಿಲ್ಲ, 3 ಜನ ಬರ್ತೀವಿ, ನಾವು ನೋಡೋಕ್ಕೆ ಬರೋದಿಲ್ಲ. ಯಾತಕ್ಕೆ? ಇನ್ನು ನಾವೇ ಹುಟ್ಟಿಲ್ಲ ಆಗ, ಅರ್ಥ ಆಯ್ತಾ? ಆದ್ದರಿಂದ ಮ್ಯಾಜಿಕ್ ಅದು. ಆ ದೃಷ್ಟಿಯಲ್ಲಿ ಎಲ್ಲದರಲ್ಲೂ ವಿಕಾರ 3 ಸೇರಿಕೊಂಡೇ ಇದೆ. ಪ್ರಪೋರ್ಷನ್ ವೇರಿ ಆಗುತ್ತೆ. ಭಿನ್ನತ್ವೇಪಿ ವಿಶೇಷಿತ. ಭೌಮಂ ಭಿನ್ನ ಆಗಿದ್ದರೂ ಕೂಡ ವಿಶೇಷತೆ ಇದೆ. ಭೌಮಂ ಮಾಂಸಂ ಅಸೃಗ್ವಾರಿ. ನೋಡಿ, ಭೌಮಂ ಭೂಮಿ, ಪೃಥ್ವಿ ಅಂತ ಅರ್ಥ. ಮಾಂಸ, ಅಸೃಕ್ ರಕ್ತ, ವಾರಿ ನೀರು, ತೇಜಸ್ಸು, ಮಜ್ಜ ವಿಶೇಷ ಬೇರೆ ಎಲ್ಲ ಕೂಡ ಏನವು ಪ್ರಕೃತಿ ವಿಕಾರಗಳೇನೆ. ಆದರೂ ಕೂಡ ಏನು ಆ ಹೆಸರಿನ ವಾಚ್ಯವಾಗಿವೆ. ಆದ್ದರಿಂದ ವಿಕಾರಿಗಳಿಗೇನಿದೆ ಒಂದು ಸಂಬಂಧ ಇರೋದು ಹೌದು, ಆದರೆ ವ್ಯತ್ಯಾಸ ಇರೋದು ಹೌದು. ಅದಕ್ಕೆ ಏನು ಸತ್ಕಾರ್ಯವಾದ ಇದ್ದಾಗಿ. ಸತ್ಕಾರ್ಯವಾದ ಅಂದರೆ ಅದರಿಂದೇನೇ ಆಗಿದೆ ಸತ್ಕಾರ್ಯವಾದ. ಅಸತ್ಕಾರ್ಯವಾದ ಅಂದ್ರೇನು? ಏನೂ ಆಗಿಬಿಟ್ಟಿದೆ, ತಪ್ಪದು. ಇವು ಕಬ್ಬಿಣ ಕೊಟ್ಟು ಬಂಗಾರದ ವಾಪಸ್ ಕೇಳೋಕ್ಕಾಗತ್ತಾ? ಏನೂ ಆಗಿಲ್ಲ. ಸತ್ಕಾರ್ಯವಾದ ಅಂದ್ರೇನು? ಇರೋ ಕಾರಣದಿಂದನೇ ಕಾರ್ಯ ಬಂದಿರೋದರಿಂದ ಕಾರ್ಯದಲ್ಲಿ ಕಾರಣ ಇದೆ, ತೋರ್ಸಕ್ಕೆ ಬರೋದಿಲ್ಲ. ಅದು ಇಂಪಾರ್ಟೆಂಟ್. ಅಲ್ಲಿಗೆ ಮುಗೀತು. ನಾಳೆ ದಿವಸ ತೃತೀಯ ಅಧ್ಯಾಯ, ಸಾಧನ ಅಧ್ಯಾಯ.